ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಘೋರ ಘಟನೆಯೊಂದು ನಡೆದು ಹೋಗ್ಬಿಟ್ಟಿದೆ. ಅದು ಎಲ್ಲಪ್ಪ ಅಂದರೆ ಚಿತ್ರದುರ್ಗದ ಹತ್ರ ಅಂದರೆ ಹಿರಿಯೂರ ಹತ್ರ ನಡೆದಿರ್ತಕ್ಕಂಥದ್ದು. ಅಲ್ಲೇನಪ್ಪ ಅಂದರೆ ಹೈವೇಲಿ ಬರ್ತಿರ್ತಕ್ಕಂಥಾಗ ಅದು ಗೋಕರ್ಣಕ್ಕೆ ಹೋಗ್ತಕ್ಕಂಥ ಬಸ್, ಅಂದರೆ ಗೋಕರ್ಣ, ಶಿವಮೊಗ್ಗ, ಕುಮಟಾ ಈ ಸೈಡ್ ಹೋಗ್ತಕ್ಕಂಥ ಪ್ರಯಾಣಿಕರಿರ್ತಕ್ಕಂಥ ಸೀ ಬರ್ಡ್ ಬಸ್ ಏನಾಗಿಬಿಟ್ಟಿದೆ ಅಂದರೆ ಬ್ಲಾಸ್ಟ್ ಆಗಿಬಿಟ್ಟಿದೆ. ಯಾಕಪ್ಪ ಅಂತ ಹೇಳಿದ್ರೆ ಬಸ್ಸು ಬರ್ತಿರ್ಬೇಕಾದ್ರೆ ಇನ್ನೊಂದು ಟ್ರಕ್ಕು ಅದರ ಮುಂದ್ಗಡೆ ಬಂದುಬಿಟ್ಟು ಆ ಟ್ರಕ್ ಏನು ಮಾಡ್ತಿ ಬೆಂಗಳೂರು ಕಡೆ ಹೋಗಬೇಕಾಯಿತು. ಇವರು ಬೆಂಗಳೂರಿಂದ ಬಂದಿರತಕ್ಕಂಥದ್ದು. ಆ ಟ್ರಕ್ಕು ಇದನ್ನು ಗೇಟ್ ದಾಟ್ಕೊಂಬಿಟ್ಟು ಅವ್ರ ಮೇಲೆ ಆ ಬಸ್ಸಿಗೆ ಹೋಗಿ ಮಿಡಲಲ್ಲಿ ಗುದ್ದಿದೆ. ಇದರಿಂದ ಏನಾಗಿದೆ ಅಂದರೆ ಆ ಟ್ರಕ್ಕು ಕೂಡ ಅಪ್ಪಚ್ಚಿಯಾಗಿದೆ. ಆದ ಕಾರಣ ಟ್ರಕ್ನಲ್ಲಿರ್ತಕ್ಕಂಥ ಡ್ರೈವರು ಸಾವನ್ನಪ್ಪಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇವರು ಉತ್ತರ ಪ್ರದೇಶದವರು ಅಂತ ಹೇಳಿದ್ದಾರೆ. ಅದೇ ಥರ ಕೂಡ ಈ ಬಸ್ನಲ್ಲಿರ್ತಕ್ಕಂಥವ್ರು ಸುಮಾರು ಒಂದು 9 ರಿಂದ 10 ಜನ ಸಾವನ್ನಪ್ಪಿದ್ದಾರೆ ಅಂತಲೇ ಹೇಳಲಾಗ್ತಾಯಿದೆ. ಆದರೆ ಇಲ್ಲಿ ಟ್ರಕ್ ಚಾಲಕನ ಅಜಾಗರೂಕತೆಯಿಂದ ಈ ಘಟನೆ ನಡೆದಿದೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಎಷ್ಟೋ ಕನಸುಗಳನ್ನ ಹೊತ್ತಿರ್ತಕ್ಕಂಥ ಜೀವಗಳು ಇವತ್ತು ಮರಣವನ್ನು ಅಪ್ಪಿದ್ದಾವೆ. ಇದು ಒಂದು ಬಹಳ ಬೇಸರವಾದ ಸಂಗತಿ ಅಂತಲೇ ಹೇಳ್ಬೋದು. ಆದಷ್ಟು ಕೂಡ ರಾತ್ರಿ ವೇಳೆಯಲ್ಲಿ ಪ್ರಯಾಣ ಮಾಡೋದನ್ನು ಕಡಿಮೆ ಮಾಡಿ ಅಂತಲೇ ಹೇಳ್ಬೋದಾಗಿದೆ ಈ ಘಟನೆಯಿಂದ. ಆದರೆ ಆಗೋದು ಎಲ್ಲಿದ್ದರೂ ಆಗುತ್ತೆ. ಆದರೂ ಕೂಡ ಸ್ವಲ್ಪ ನಾವು ಸೇಫ್ಟಿ ಅನ್ನೋದು ಇರಬೇಕಲ್ವ ಯಾವಾಗಲೂ. ಸೊ ಈ ಬಸ್ಗಳು ಯಾಕಪ್ಪ ಅಂದರೆ ಈ ಥರ ಆಗಿರುತ್ತೆ ಅಂದರೆ ನೈಟ್ ಹೊತ್ತಿನಲ್ಲಿ ಅವರು ಡ್ರೈವರ್ಗಳು ಮಲ್ಕೊಂಡಿರಲ್ಲ. ಅದೇ ಥರ ಕೂಡ ಫೋನ್ ಯೂಸ್ ಮಾಡ್ತಾ ಇರ್ಬೋದು. ಅದೇ ಥರ ಕೂಡ ಇನ್ನೊಂದು ಬದಿಯಲ್ಲಿ ಬರ್ತಕ್ಕಂಥ ವೆಹಿಕಲ್ಗಳು ಅವರು ಆ ಡ್ರೈವರ್ಗಳು ಈ ರೀತಿ ಕುಡಿದು ವಾಹನ ಚಾಲನೆ ಮಾಡ್ಬೋದು. ಈ ಒಂದು ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗುತ್ತೆ. ಆದರೆ ಇದರಲ್ಲಿ ಕೆಲವೊಬ್ಬರು ಮಾತ್ರ ತಪ್ಪಿಸ್ಕೊಂಡು ಅಂದರೆ ಗ್ಲಾಸನ್ನು ಹೊಡೆದ್ಬಿಟ್ಟು ಹೊರಗಡೆ ಬಂದಿದ್ದಾರೆ. ಆದರೆ 9 ರಿಂದ 10 ಜನ ಸಾವನ್ನಪ್ಪಿರೋದು. ಎಲ್ರಿಗೂ ಕೂಡ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.